ಆದರೆ ಏನು ಮಾಡುವುದು ತಾಯಿ, ಆ ಹೊಲವನ್ನು ಬಿಡಿಸಿಕೊಳ್ಳುವಂಥ ಶಕ್ತಿ ನನ್ನಲ್ಲಿ ಇಲ್ಲ. ಇನ್ನು ಉಳಿದ 5 ಎಕರೆ ಭೂಮಿಯಲ್ಲಿ ಇದೇ ಸಲ ಬೋರು ಹಾಕಿದ್ದೇನೆ. ಚೆನ್ನಾಗಿ ರಟ್ಟೆ ಮುರಿದು ದುಡಿದು ಬೆಳೆ ತೆಗೆಯುವಂಥ ಶಕ್ತಿಯನ್ನು ನೀಡಿ ಆ ನಾಡಗೌಡನತ್ತಿರುವ ಇದ್ದ ಹೊಲವನ್ನು ಬಿಡಿಸಿಕೊಳ್ಳುವಂಥ ಶಕ್ತಿಯನ್ನು ದಯಪಾಲಿಸು ತಾಯಿ, ದಯಪಾಲಿಸು. ಸ್ವಾಮಿ, ಹೊಲದಲ್ಲಿ ರಂಟೆ ಹೊಡೆದು ದಣಿವಾಗಿರ್ಬೇಕು. ಬನ್ನಿ, ಆ ಮರದ ಕೆಳಗೆ ಕುಳಿತುಕೊಂಡು ಊಟ ಮಾಡಿ ವಿಶ್ರಾಂತಿ ಪಡೆದುಕೊಳ್ಳುವಂತೆ. ಗಿರಿಜಾ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಗಿರಿಜಾ, ರೈತನಿಗೆ ವಿಶ್ರಾಂತಿ ಎಂಬುದು ಕನಸಿನ ಮಾತು. ಮೈ ಮುರಿದು ದುಡಿದರೇನೇ ಫಲ. ದುಡಿಯಲಾರದೆ ಸೊಪ್ಪು ಮುಖ ಹೊತ್ತುಕೊಂಡು ಊರಲ್ಲಿರುವ ಅಗಸಿ ಕಟ್ಟಿ ಮೇಲೆ ಕುಳಿತು ಸೊಳ್ಳು ಪುರಾಣ ಓದಿದರೆ ತುತ್ತು ಅನ್ನಗೋಸ್ಕರ ಮತ್ತೊಬ್ಬರಲ್ಲಿ ಕೈ ಚಾಚಬೇಕಾಗುತ್ತೆ. ಗಿರಿಜಾ, ಕೈ ಚಾಚಬೇಕಾಗುತ್ತೆ. ಸ್ವಾಮಿ, ದುಡಿಮೆ ದುಡ್ಡಿನ ತಾಯಿ. ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವ ಗಾದೆ ಮಾತು ಬಸವಣ್ಣರ ವಚನಾಮೃತವನ್ನ ನಿಮಗೆ ಗೊತ್ತಿಲ್ಲ ಅಂತ ಸ್ವಾಮಿ. ಈ ಮಣ್ಣಿನ ಭೂಮಿಯಲ್ಲಿ ಮಣ್ಣಿನ ಮಗನಾಗಿ ಭವಿರು ಸುರಿಸಿ ದುಡ್ದಾಗ್ಲೇ ಮಣ್ಣಿನ ಮಕ್ಕಳ ಬದುಕು ಬಂಗಾರದ ಬದುಕಾಗುವುದು ಸ್ವಾಮಿ. ಗಿರಿಜಾ, ರೈತನಾಗಿ ಜನಿಸಿದ ಮೇಲೆ ಹಗಲು ರಾತ್ರಿ ಎನ್ನದೆ ಭೂಮಿಯಲ್ಲಿ ಆಳಾಗಿ ದುಡಿದು ಅರಸನಾಗಿ ಉಂಡು ಮತ್ತವರಿಗೆ ಅನ್ನ ಹಾಕುವಂತ ಕಾಯಕ ಯೋಗಿಯಾಗಬೇಕು ವಿನಃ ದೊಡ್ಡವರ ಬೆನ್ನು ಹತ್ತಿ ನಾಯಿಯಂತೆ ಬದುಕಬಾರದು. ಗಿರಿಜಾ, ನಾಯಿಯಂತೆ ಬದುಕಬಾರದು. ರೈತ ಮಕ್ಕಳಿಗೆ ಸಾಕಷ್ಟು ಎಕರೆ ಭೂಮಿ ಇದ್ರೂ ಕೂಡ ಅದೆಲ್ಲವನ್ನ ಬಿಟ್ಟು ಅವರು ರಾಜಕಾರಣಿಗಳ ಸಹವಾಸ ಮಾಡಿ, ಶ್ರೀಮಂತರ ಸಹವಾಸ ಮಾಡಿ ಚಟಕ್ಕೆ ಬಿದ್ದು ತಮ್ಮ ಕೆಟ್ಟ ಬುದ್ಧಿಯನ್ನ ತಾವು ತೋರಿಸ್ಕೊಂಡು ತಮ್ಮ ಜೀವನವನ್ನೇ ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಗಿರಿಜಾ, ಅಂತ ಸೋಮಾರಿ ರೈತನ ಮಕ್ಕಳಿಂದಲೇ ಈ ನಮ್ಮ ರೈತನ ಬಾಳು ಅಡಕೊತ್ತಿನಲ್ಲಿ ಅಡಿಕೆ ಸಿಕ್ಕಂತೈತೆ. ಅಷ್ಟೇ ಅಲ್ಲ, ಮೈ ತುಂಬ ಸಾಲ ಮಾಡಿಕೊಂಡು ಇದ್ದಕ್ಕೇನ ಹೊಲವನ್ನು ಮತ್ತೊಬ್ಬರಿಗೆ ಹಚ್ಚಿ ಗೋವಾಕೋ ಇಲ್ಲ ಕೇರಳಕ್ಕೋ ಅಲೆಮಾರಿಯಂತೆ ಸಾಗುತ್ತಿದೆ ಈ ನಮ್ಮ ರೈತ ಜನಾಂಗ. ಅಂದ ಹಾಗೆ ಇರ್ಲಿ ಬಿಡು ಗಿರಿಜಾ. ಇವತ್ತು ಗೌತಮ್ ಬೆಂಗಳೂರಿಂದ ಬರುತ್ತಾನೆ ಅಂತ ಹೇಳಿದ್ದಾನೆ. ಚಿನ್ನ, ನೀನು ಮನೆಗೆ ಹೋಗ್ಬಿಡು. ಮಾತಾಡುವುದನ್ನ ನಿಲ್ಲಿಸಿ ಮೊದಲು ಊಟ ಮಾಡಬನ್ನಿ. ನಾನು ಎತ್ತುಗಳಿಗೆ ಮೇವು ಹಾಕ್ತೀನಿ. ಗಿರಿಜಾ, ಈ ಎತ್ತುಗಳ ಮೇಲೆ ಎಷ್ಟೊಂದು ಅಕ್ಕರೆ ಪ್ರೀತಿ ಮಮತೆ ನನಗೆ. ಹೌದು ಸ್ವಾಮಿ, ಬಿಸಿಲು ಮಳೆ ಚಳಿ ಎನ್ನದೆ ಹೆಗಲ ಮೇಲೆ ನಗ ಇಟ್ಟುಕೊಂಡು ಭೂಮಿಯನ್ನ ಸಿಡಿ ಇಡೀ ದೇಶಕ್ಕೆ ಅನ್ನ ಹಾಕುವ ಯೋಗಿಯನ್ನ ಉಪಚರಿಸುವುದು ರೈತನ ಮಡದಿಯಾದ ನನ್ನ ಕರ್ತವ್ಯ ಅಲ್ವೇನು ಸ್ವಾಮಿ? ಗಿರಿಜಾ, ಗಿಡದಲ್ಲಿ ಹೂ ಅಳಿದರೆ ಚಂದ, ಹೊಲಕ್ಕೆ ಬೇಲಿ ಇದ್ದರೆ ಚಂದ. ಸತಿಯಾದವಳು ಗಂಡನಿಗೆ ಹೊಲಕ್ಕೆ ಹೋಗುವಾಗ ಮುತ್ತು ಕೊಟ್ಟು ಕಳಿಸಿದ್ರೇನೆ ಚಂದ. ರೇ, ನಾನೇನು ಔಷಧಿ ಕೊಡೋದಕ್ಕೆ ಡಾಕ್ಟರ್ ಅಲ್ಲ, ನಾನೊಬ್ಳು ರೈತನ ಮಡದಿ ಅಷ್ಟೇ. ಗಿರಿಜಾ, ಆ ಡಾಕ್ಟರ್ ಔಷಧಿ ಯಾರಿಗೆ ಬೇಕು? ಸಿಹಿ ಜೇನಿನಕ್ಕಿಂತ ನಿನ್ನ ಕೋಮಲವಾದ ನಿನ್ನ ತುಟಿಗಳಿಂದ ಒಂದು ಮುತ್ತು ಕೊಟ್ಟರೆ ಸಾಕು, ನನ್ನ ನೋವೆಲ್ಲ ಭಂಗಮಯವಾಗುತ್ತದೆ. ಸ್ವಾಮಿ, ಮನೆಗೆ ನಡ್ರಿ, ನೀವು ಕೇಳಿದಷ್ಟು ಮುತ್ತು ಕೊಡ್ತೀನಿ, ಆಯ್ತಾ? ಯಾಕೆ ಇಲ್ಲೇ ಕೊಟ್ರೆ ನಿಮ್ಮ ಅಪ್ಪನ ಮನೆಗೆ ಗಂಟು ಹೋಗುತ್ತಾ? ನಮ್ಮ ಅಪ್ಪನ ಗಂಟು ಏನು ಹೋಗೋದಿಲ್ಲ. ಹೊಲದಲ್ಲಿ ಸುತ್ತಮುತ್ತ ತುಂಬಾ ಎಲ್ಲ ರೈತರು ಇದ್ದಾರಲ್ಲ, ಅದಕ್ಕೆ ನಂಗೆ ನಾಚಿಕೆ ಆಗತ್ತೆ ಅಷ್ಟೇ. ಗಿರಿಜಾ, ನಾಚಿಕೆ ಎಂಬ ಪದವನನ್ನು ನಿಲುವಿನಲ್ಲಿಟ್ಟು ಹಿಗ್ಗಿನಿಂದ ಬಂದು ಅಪ್ಪಿಕೋ ನನ್ನನ್ನು. ಆಯ್ತು ಸ್ವಾಮಿ, ಪತಿಯ ಅಂದೆ ಎದ್ದಾದ್ರೂ ಮೀರಿದುಂಟೆ, ನಿಮ್ಮ ಇಷ್ಟದಂತೆ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬರುಗಬೇಕು
ನನ್ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
ಬಸವಂತ, ನೀನು ತುಂಬಾ ಅದೃಷ್ಟವಂತ ಗೆಳೆಯ. ಬಾರೋ ಸಿಂಧೂರ ಹುಲಿರಾಯ. ಗೌತಮ, ಇದ್ದು 5 ಎಕರೆ ಹೊಲದಲ್ಲಿ ಬೋರವನ್ನು ಹಾಕಿಸಿ ಕಣ್ಣಿಗೆ ನಿದ್ದೆ ಇಲ್ಲ, ದೇಹಕ್ಕೆ ಅನ್ನ ನೀರಿನ ಅರಿವಿಲ್ಲದೆ ಗಂಡ ಹೆಂಡರು ಇಬ್ಬರು ಚೆನ್ನಾಗಿ ದುಡಿದು ಒಳ್ಳೆ ಬೆಳೆಯನ್ನು ಬೆಳೆದು ಜೀವನವನ್ನು ಆರಾಮಾಗಿ ಕಳಿಬೇಕಾದರೆ ಆ ಭಗವಂತನ ಅನುಗ್ರಹ ಐತಿ. ಆದರೆ ಸರ್ಕಾರ ಕೊಟ್ಟ ವಾಲಿಕಾರ ಜಮೀನವನ್ನು ನನ್ನ ತಂದೆಯನ್ನು ಎದುರಿಸಿ ಬೆದರಿಸಿ ಮೋಸದಿಂದ ಭರಿಸಿ ಹಾಕಿಕೊಂಡು ಈ ಸುತ್ತು ಹಳ್ಳಿಗಳಲ್ಲಿ ಬಂಡತನದಿಂದ ಬಡವಾರಿ ಕೊಚ್ಚಿಕೊಳ್ಳುತ್ತಾನಲ್ಲ ಆ ನಾಡಗೌಡ ನನ್ನ ಜೀವನ ಇನ್ನೊಬ್ಬರ ಮನೆಯಲ್ಲಿ ಜೀತದಾಳಾಗಿ ದುಡಿಯುವಂತೆ ಮಾಡಿದ್ದಾನಲ್ಲ ಗೆಳೆಯ. ಸಿಂಧೂರ, ಆ ನಾಡಗೌಡ ಬಂಡತನದಿಂದ ನಮ್ಮ 10 ಎಕರೆ ಭೂಮಿಯನ್ನು ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ರೈತರಿಗೆ ಅನ್ಯಾಯ ಸಹ ಮಾಡಿದ್ದಾನೆ. ಅವನ ಕೆಟ್ಟ ಚರಿತ್ರೆ ಪುಸ್ತಕವೇ ನನ್ನ ಹತ್ತಿರ ಇದೆ. ಅದಕ್ಕಾಗಿ ಸಿಂಧೂರ, ನಮ್ಮ ಮನೆತನದ ಮೇಲೆ ಸ್ವಲ್ಪ ಅಂಜಿಕೆ ಇದೆ ನಮಗೆ. ಸಿಂಧೂರ, ಆ ನಾಡಗೌಡನ ಮೇಲೆ ನಾನು ಸಿಡಿದೇಳಬೇಕೆಂದರೆ ನನ್ನೊಂದಿಗೆ ಕೈ ಜೋಡಿಸುವವರು ಯಾರೂ ಇಲ್ಲ ಎಂಬ ಕೊರಗು ಯಾವತ್ತಲಿದೆ, ಕಾಡುತ್ತಿದೆ ಗೆಳೆಯ, ಯಾವತ್ತೂ ಕಾಡುತ್ತಿದೆ. ದೊಡ್ಡವರನ್ನ ಎದುರು ಹಾಕಿಕೊಳ್ಳುವುದು, ಆಲದ ಮರವನ್ನ ಮೈ ಮೇಲೆ ಹಾಕಿಕೊಳ್ಳುವುದು ಒಂದೇ ಸ್ವಾಮಿ. ಮೇಲಾಗಿ ಆ ನಾಡಗೌಡ ಹಳೆ ಸಾಲಿಗೆ ಹುಲಿ ಇದ್ದಂತೆ. ಗಿರಿಜಾ, ಆ ನಾಡಗೌಡ ಹಳೆ ಸಾಲಿನ ಹುಲಿ ಎಂದು ಅಂಜಿ ಕೈ ಕಟ್ಟಿಕೊಂಡು ಮೂಲೆಯೊಳಗೆ ಕುಳಿತರೆ ಈ ಸುತ್ತು ಹತ್ತಳೆಯ ರೈತರ ಗೋಳು ಹೇಳತೀರದು ಗಿರಿಜಾ, ಹೇಳತೀರದು. ಸ್ವಾಮಿ, ಮೊದಲೇ ಆ ನಾಡುಗೌಡ ಹಣದ ದರ್ಪದಿಂದ ಸತ್ತ ಹೆಣ ಕೂಡ ಮಾತಾಡ್ತಾನೆ. ಅಂಥದ್ರಲ್ಲಿ ಅವನ ಹೆದರಾಕೊಳ್ಳೋದು ಬೇಡ ಸ್ವಾಮಿ. ಊರವರ ಚಿಂತೆ ಮಾಡಿ ನಾವ್ಯಾಕೆ ಸುರ್ಬೇಕು? ಗಿರಿಜಾ, ನಾವು ಅಷ್ಟೇ ಚೆಂದ ಇರಬೇಕೆನ್ನೋ ಗುಣ ಕ್ಷಣಿಕ. ಎಲ್ಲ ಜನರ ಹಿತಾಸಕ್ತಿ ಬಯಸುವ ಬುದ್ಧಿ ಇರಬೇಕು. ಅಷ್ಟೇ ಅಲ್ಲ, ಆ ನಾಡಗೌಡನ ದಬ್ಬಾಳಿಕೆಗೆ ನಮ್ಮ ರೈತರು ಹೊಲ ಮನೆ ಕಳೆದುಕೊಂಡು ಇಂದಿಗೂ ಬೀದಿಯಲ್ಲಿ ತುತ್ತು ಅನ್ನಕ್ಕೋಸ್ಕರ ಕೈ ಚಾಚುತ್ತಿದ್ದಾರೆ ಗಿರಿಜಾ, ಕೈ ಚಾಚುತ್ತಿದ್ದಾರೆ. ಅಂದ ಹಾಗೆ ಅಂತ ಕೆಟ್ಟ ಸರ್ಪದ ಹಲ್ಲು ಕಿತ್ತು ಬಿಸಾಕಿದಾಗಲೇ ಈ ನಮ್ಮ ರೈತರು ನೆಮ್ಮದಿಯಿಂದಲೂ ಬದುಕಲು ಸಾಧ್ಯ. ಹೋಗಲಿ ಬಿಡು ಬಸವಂತ, ಪಾಪ ಅತ್ತಿಯ ಮನೆ ಏನು ಗೊತ್ತು. ಆ ನಾಡಗೌಡ ಕರಾಳ ರಾತ್ರಿಗಳನ್ನು ಭೂಮಿಯಲ್ಲೂ ಕಷ್ಟಪಟ್ಟು ದುಡಿದು ಗೌತಮ್ನನ್ನು ಒಳ್ಳೆ ವಿದ್ಯಾವಂತನಾಗಿ ಮಾಡಿದ್ದೀರಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲಿ ಗೌತಮ್ ನೌಕರಿ ಸೇರಿಕೊಂಡು ಮೇಲೆ ನೀವೆಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ಜೀವನ ಕಳೆಯಬಹುದು. ಅಣ್ಣ ಅತ್ತಿಗೆ, ನೀವು ಮನೆಯಲ್ಲಿ ಇಲ್ಲದನ್ನು ನೋಡಿ ಸೀದಾ ಹೊಲಕ್ಕೆ ಬಂದೆ. ಚೆನ್ನಾಗಿದ್ದಿರುತ್ತಾನೆ. ಗೌತಮ್, ಇಂಥ ಬಿಸಿಲಿನಲ್ಲಿ ನೀ ಹೇಗೆ ಬರಕ್ ಹೋದೆ? ಇನ್ನೂ ಸ್ವಲ್ಪ ಕಾದಿದ್ದರೆ ನಾವೇ ಅಲ್ಲಿಗೆ ಬರ್ತಿದ್ವಲ್ಲ. ಮೈದುನ, ಎಷ್ಟೊಂದು ಬೆವತು ಬಂದಿದೆಯಲ್ಲಪ್ಪ. ಬಾರಪ್ಪ, ಈ ನಿನ್ನ ಅತ್ತಿಗೆ ಸೀರೆ ಸೆರಗಿನಿಂದ. ಅತ್ತಿಗೆಮ್ಮ, ಈ ನಿಮ್ಮ ದೊಡ್ಡ ಗುಣನು ಎಷ್ಟು ಹೊಗಳಿದ್ರು ಕಮ್ಮಿನೇ. ಅಂದಾಗೆ ಸಿಂಧೂರನ ನೀನು ಆರಾಮದಿದ್ದಿರುತ್ತಾನೆ. ಗೌತಮ್, ನಾನು ಆರಾಮಾಗಿದ್ದೇನೆ. ಧರ್ಮವಂತ ನನ್ನನ ಆಶೀರ್ವಾದ ನನ್ನ ತಲೆ ಮೇಲೆ ಇರುವವರೆಗೂ ನನಗೆ ಯಾವ ರೋಗ ರುಜುಗಳು ಬರಲು ಸಾಧ್ಯವಿಲ್ಲ. ಅಣ್ಣ, ಆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ ಆಶೀರ್ವಾದ, ಶ್ರೀರಾಮಚಂದ್ರನಂತ ಸಿಂಧೂರನ ಆಶೀರ್ವಾದ ನನ್ನ ತಲೆ ಮೇಲೆ ಇರುವಾಗ ಈ ಸಲ MBBS ಪರೀಕ್ಷೆಯನ್ನು ಫಸ್ಟ್ ರ್ಯಾಂಕ್ನಲ್ಲಿ ಬರುವಂತೆ ಬರೆದು ಬಂದಿದೆ ಅಣ್ಣ. ತಮ್ಮ, ನೀನೊಬ್ಬ ಚೆನ್ನಾಗಿ ಪಾಸಾಗಿ ಒಳ್ಳೆಯ ಒಬ್ಬ ವಿದ್ಯಾವಂತನಾಗಿ ಈ ನಮ್ಮ ಊರಿನ ಬಡ ರೈತರಿಗೆ ಉಚಿತ ಸೇವೆ ಮಾಡಿದಾಗಲೇ ನಿನ್ನನ್ನು ಕಷ್ಟಪಟ್ಟು ಓದಿಸಿದಕ್ಕೆ ನಿನ್ನ ಅನ್ನ ಅತ್ತಿಗೆಗೆ ಜನ್ಮ ಸಾರ್ಥಕವಾಗುತ್ತದೆ ತಮ್ಮ, ಜನ್ಮ ಸಾರ್ಥಕವಾಗುತ್ತದೆ. ಹೌದು ಗೌತಮ್, ನಿನಗೆ ಸಾಕಷ್ಟು ಹಣ ಖರ್ಚು ಮಾಡಿ ಒಳ್ಳೆ ವಿದ್ಯಾವಂತನಾಗಿ ಮಾಡಿದಾರಲ್ಲ. ಈ ನಿನ್ನ ಅಣ್ಣ ಅತ್ತಿಗೆರನ್ನು ತೀರಿಸಬೇಕಾದರೆ ಈ ಹಳ್ಳಿಗಳಲ್ಲಿ ಒಂದು ಉಚಿತವಾದ ಆಸ್ಪತ್ರೆಯನ್ನು ತೆಗೆದು ರೋಗಿಗಳಿಗೆ
ರೋಗಿಗಳಿಗೆ ನಿಷ್ಠಾವಂತ ಡಾಕ್ಟರ್ ನೀನಾಗಬೇಕು ಗೌತಮ್, ನೀನಾಗಬೇಕು. ಆಯ್ತು ಸಿಂಧೂರಣ್ಣ, ನಿನಗೆ ಸಾಕಷ್ಟು ಹೊಲ ಮನೆ ಇದ್ದರು ಏನು ಇಲ್ಲದಂತೆ ಅನಾಥನಂತೆ ಆ ದೇಸಾಯಿ ಮನೆ ಜೀವನ ಹಾಳಾಗಿ ದುಡಿಯುತ್ತೆ ಅಲ್ಲ, ಅದಕ್ಕೆ ಕಾರಣನು ಏನೆಂದು ತಿಳಿದುಕೊಳ್ಳಬಹುದೇ? ಗೌತಮ್, ಸಿಂಧೂರನ ಹಳೆಯ ನೆನಪನ್ನು ಬುತ್ತಿಯನ್ನು ಬಿಚ್ಚಿಸಿ ಮತ್ತಷ್ಟು ಅವನ ಮನಸ್ಸಿಗೆ ನೋವುಂಟು ಮಾಡಬೇಡ, ತಿಳಿಯುತ್ತೆ? ಇರಲಿ ಬಿಡು ಬಸವಂತ. ಗೌತಮ್, ನಾನು ಈ ಸ್ಥಿತಿಗೆ ಬರಲು ಕಾರಣ ಯಾರೆಂಬುದು ಹೇಳುತ್ತೇನೆ ಕೇಳು. ಸುತ್ತು ಹಳ್ಳಿಗಳಲ್ಲಿ ಧರ್ಮದ ದಾರಿ ತಪ್ಪಿ ಅಧರ್ಮದ ಅಂಧ ಅರಮನೆ ಕಟ್ಟಿಕೊಂಡು ಸೊಕ್ಕಿನಿಂದ ರೀತಿ ನೀತಿ ತಪ್ಪಿ ಧರ್ಮದ ಉಪ್ಪರಿಗೆಯಲ್ಲಿ ಬೆಳೆಯುತ್ತಿದ್ದಾನಲ್ಲ ಈ ಊರಿನ ನಾಡಗೌಡ. ನಾಡಗೌಡನಿಂದಲೇ ನನಗೆ ಈ ಸ್ಥಿತಿ ಬಂದಿದೆ ಗೌತಮ್, ಈ ಸ್ಥಿತಿ ಬಂದಿದೆ. ಅಳಬೇಡ ಸಿಂಧೂರಣ್ಣ, ಅಳಬೇಡ, ನಾವು ಎಲ್ಲರೂ ನಿನ್ನೊಂದಿಗಿದ್ದೇವೆ. ಸಿಂಧೂರ, ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ, ಇಲ್ಲಿ ಯಾವುದು ಸ್ಥಿರವಲ್ಲ. ನೀನು ತೊಟ್ಟ ಛಲದ ಬಲದ ರೇಖೆ ನಿನ್ನ ಬೆನ್ನೇರಿ ಬರುತ್ತದೆ ಎನ್ನುವ ನಂಬಿಕೆ ನನಗಿದೆ. ಯಾವುದಕ್ಕೂ ಹೆದರಬೇಡ, ಯಾರಿಗೂ ಸೊಂಟ ಕೊಡಬೇಡ. ಧೈರ್ಯವೇ ಸರ್ವರ್ಥ ಸಾಧನಂ, ಚಿಂತಿಸಬೇಡ. ಚಿಂತೆ ಬಸವಂತ, ನನಗಿರೋದು ಒಂದೇ ಒಂದು ಚಿಂತೆ. ನನ್ನ ಇಡೀ ವಂಶವನ್ನು ಅಗ್ನಿಯಲ್ಲಿ ಹಾಕಿ ಮದವೇರಿದ ಮದ್ದಾಣಿಯಂತೆ ರಕ್ತ ಸಿಂಹಾಸನ ಮೇಲೆ ಕುಳಿತುಕೊಂಡು ರಾಜ ರೋಷವಾಗಿ ಮೆರೀತಿದ್ದಾನಲ್ಲ ಆ ರಂಡಿ ಮಗ ನಾಡಗೌಡ, ಅವನಿಂದಲೇ ನನಗೆ ಈ ಸ್ಥಿತಿ ಬಂದಿದೆ ಗೌತಮ್, ಅವನಿಂದಲೇ ಈ ಸ್ಥಿತಿ ಬಂದಿದೆ. ಸಿಂಧೂರ, ಈ ಕಾಲ ಬಹಳ ಕೆಟ್ಟದ್ದು. ನಾ ಆಡುವ ಆಟದಲ್ಲಿ ಸ್ವಲ್ಪನಾದರೂ ಮಿಸ್ ಆದರೆ ನಾವು ಸೊಂಟ ಮುರಿದುಕೊಂಡು ಮೂಲೆ ಸೇರಬೇಕಾಗುತ್ತದೆ. ನಾವು ಸಮಯ ಸಾಧಿಸಿ ಆ ನಾಡಗೌಡನಿಗೆ ತಕ್ಕ ಪಾಠ ಕಲಿಸೋಣ. ಆ ನಾಡಗೌಡನ ನಂದಾದೀಪನಿಂದ ನಂದಿಸಬೇಕಾದರೆ ನಾನು ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಅವನ ಕರ್ಮದ ಅರಮನೆಗೆ ಕಾಲಿಡಲೇಬೇಕು. ಈ ಸಮಾಜದಲ್ಲಿ ಸತ್ಯದ ದೀಪ ಹಚ್ಚಲೇಬೇಕು. ಆ ನಾಡಗೌಡನ ಅನ್ಯಾಯ ಈ ಗುಡ್ಡದಷ್ಟು ಎತ್ತರ ಬೆಳೆಯುತ್ತಲೇ ಇದೆ. ಆ ಬೆಳೆಯುವ ಗುಡ್ಡವನ್ನು ಸಿಕ್ಕಂತೆ ಹೆಗೆದು ಬಷ್ಟೆ ಮಾಡುವುದೇ ಈ ಸಿಂಧೂರನ ಕ್ರಾಂತಿ. ಸಿಂಧೂರಣ್ಣ, ನೀ ನಡೆಸುವ ಕ್ರಾಂತಿಗೆ ಆ ದೇವರು ನಿನಗೆ ಒಳ್ಳೇದು ಮಾಡ್ಲಪ್ಪ. ಅತ್ತಿಗೆಮ್ಮ, ಹೊಟ್ಟೆ ಹಸುವಿನಿಂದ ತಳಮಾಡಿಸ್ತಾ ಇದೆ, ಬೇಗನೆ ಊಟಕ್ಕೆ ಬಡಿಸು. ಸಿಂಧೂರ, ನೀನು ಊಟಕ್ಕೆ ಬಾರಪ್ಪ. ಗೆಳೆಯ, ಊಟ ಮಾಡುವ ಮುನ್ನ ಹಸಿರು ತುಂಬಿಕೊಂಡೆ ನಿಂತಿರುವ ಈ ಭೂಮಿ ತಾಯಿ ಮಡಿಲಿನಲ್ಲಿ ಎಲ್ಲರೂ ಕೂಡಿ ಒಂದು ಸಂತೋಷದ ಗೀತೆ ಹಾಡೋಣವೇ? ಆಯ್ತು ಸಿಂಧೂರ, ಗೌತಮ್ ನಿಮ್ಮ ಆಶೆಯಂತೆ ಆಗಲಿ.